ತಾಲೂಕಿನ ಕರಲಮಂಗಲದಲ್ಲಿ ಬರ ಅಧ್ಯಯನ ಸಚಿವ ಬಾಲಕೃಷ್ಣ ಹೇಳಿಕೆ. ವಿಮೆ ವ್ಯವಸ್ಥೆಯಲ್ಲಿ ಬದಲಾವಣೆ ಅಗತ್ಯ. ಮಳೆ ಆಧಾರಿತ ಕೃಷಿ ಪ್ರದೇಶಗಳಲ್ಲಿ ರೈತರು ತಾವು ಬಯಸಿದ ಬೆಳೆ ಬೆಳೆಯಲು ಹಾಗೂ ಆ ಬೆಳೆಗೆ ಒಂದು ಬೆಳೆ ವಿಮೆ ಮಾಡಿಸಿಕೊಳ್ಳಲು ಅವಕಾಶ ಕಲ್ಪಿಸುವಂತಹ ನಿಟ್ಟಿನಲ್ಲಿ ಪ್ರಸ್ತುತ ಇರುವಂತಹ ಬೆಳೆವಾರು ವಿಮೆ ವಲಯ ವ್ಯವಸ್ಥೆಯಲ್ಲಿ ಬದಲಾವಣೆ ಮಾಡಲು ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗುವುದು ಅಂತ ಸಚಿವ ಎಚ್.ಸಿ. ಬಾಲಕೃಷ್ಣ ಹೇಳಿದ್ದಾರೆ. ಮಾಗಡಿ ತಾಲೂಕಿನ ಕರಲಮಂಗಲ ಗ್ರಾಮದಲ್ಲಿ ಬರ ಪರಿಸ್ಥಿತಿಯನ್ನ ವೀಕ್ಷಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಳೆಯ ಕೊರತೆಯಿಂದ ತೊಗರಿ ಮತ್ತು ಅವರೇ ಸೇರಿದಂತೆ ಮಳೆ ಆಧಾರಿತ ಬೆಳೆಗಳು ಒಂದು ನಷ್ಟಕ್ಕೊಳಗಾಗಿವೆ. ರೈತರು ಒಂದು ಎಕರೆಗೆ ಸುಮಾರು 30,000ದಷ್ಟು ಹಣವನ್ನು ಖರ್ಚು ಮಾಡಿದ್ರು ಉತ್ಪಾದನೆಯಿಂದ ಆ ವೆಚ್ಚವು ವಾಪಸ್ ಬರದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪ್ರಸ್ತುತ ಕೆಲವು ಪ್ರದೇಶಗಳಲ್ಲಿ ನಿರ್ದಿಷ್ಟ ಬೆಳೆಗಳಿಗೆ ಮಾತ್ರ ಬೆಳೆ ವಿಮೆ ಸೌಲಭ್ಯ ಕಲ್ಪಿಸಲಾಗಿದ್ದು, ಒಂದು ಪ್ರದೇಶದಲ್ಲಿ ರಾಗಿ ಬೆಳೆದರೆ ಮಾತ್ರ ವಿಮೆ, ಮತ್ತೊಂದು ಪ್ರದೇಶಗಳಲ್ಲಿ ತೊಗರೆ ಬೆಳೆದರೆ ಮಾತ್ರ ವಿಮೆ ಎಂಬ ಒಂದು ನಿರ್ಬಂಧ ಸರಿಯಲ್ಲ. ರೈತರು ತಮ್ಮ ಭೂಮಿಯಲ್ಲಿ ಪರಿಸ್ಥಿತಿಯ ಮಾರುಕಟ್ಟೆ ಹಾಗೂ ಹವಾಮಾನಕ್ಕೆ ಅನುಗುಣವಾಗಿ ರಾಗಿ, ಕಡಲೆಕಾಯಿ, ತೊಗರಿ, ಅವರೇ ಸೇರಿದಂತೆ ತಮಗೆ ಅನುಕೂಲವಾದಂತಹ ಬೆಳೆ ಬೆಳೆಯಲು ಸ್ವಾತಂತ್ರ್ಯ ಇರಬೇಕು ಅಂತ ಎಚ್.ಸಿ. ಬಾಲಕೃಷ್ಣ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ರೈತರು ಯಾವ ಬೆಳೆ ಬೆಳೀತಾರೋ ಆ ಒಂದು ಬೆಳೆಗೆ ವಿಮೆ ಕಟ್ಟಲು ಅವಕಾಶವನ್ನು ನೀಡಬೇಕು. ಪ್ರಸ್ತುತ ಇರುವಂತಹ ಬೆಳೆವಾರು ನಿಗದಿತ ವ್ಯವಸ್ಥೆಯನ್ನ ಬದಲಿಸಿ ನಮ್ಮ ಭಾಗವನ್ನ ಒಂದು ಶ್ರೀರೋಣ ಮಾಡುವಂತೆ ಮುಖ್ಯಮಂತ್ರಿ ಹಾಗೂ ಕೃಷಿ ಸಚಿವರ ಗಮನಕ್ಕೆ ತರುತ್ತೇನೆ ಅಂತ ಅವರು ಒಂದು ಮಳೆ ಕೊರತೆಯಿಂದಾಗಿ ಕೆಲವು ಪ್ರದೇಶಗಳಲ್ಲಿ ಬಿತ್ತನೆ ಬೀಜದ ಕೊರತೆ ಕಂಡು ಬಂದಿದ್ದು, ಅದನ್ನು ನಿವಾರಿಸಲು ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಅಂತ ತಿಳಿಸಿದ್ರು. ಮಳೆಯ ಪ್ರಮಾಣ, ಬಿತ್ತನೆಯ ಪ್ರಮಾಣ ಹಾಗೂ ಬೆಳೆ ನಷ್ಟದ ಪ್ರಮಾಣ ಸೇರಿದಂತೆ ವೈಜ್ಞಾನಿಕ ಮಾನದಂಡಗಳ ಆಧಾರದ ಮೇಲೆ ಒಂದು ಬರ ಘೋಷಣೆ ಮಾಡುವ ಕುರಿತು ಸರ್ಕಾರದ ಮಟ್ಟದಲ್ಲಿ ಚರ್ಚಿಸಲಾಗುವುದು ಅಂತ ಹೇಳಿದ್ದಾರೆ. ಅದು ಬೆಳೆದೇ ಹೋದ್ರೆ ರಾಗಿ ಹಾಕೊಳ್ಳಿ. ಇದು ತೊಗರಿ ಹಾಕೋರು ಅವ್ರೆ, ನಮ್ ಕಡೆ ಇದನ್ನು ಬೆಳೆಯೋರು ಅವರೇ ಬೆಳಿತಾರೆ, ತೊಗರಿ ಬೆಳಿತಾರೆ, ಆಮೇಲೆ ಇದು ಕಡಲೆಕಾಯಿ ಬೆಳಿತಾರೆ. ಅದನ್ನ ಫ್ರೀ ಚಾರ್ಜ್ ಬಿಡ್ಬೇಕು ನೀವು. ಆಗ ಬೆಳೆ ಏನೈತೆ ಅದನ್ನ ನೋಡಿ ನೀವು ನಮ್ಮ ಇನ್ಸೂರೆನ್ಸ್ ಕೊಡ್ಬೇಕು. ನೀವು ನೋಟ್ ಮಾಡ್ಕೊಂಡ್ರಿ ಒಂಚೂರು ನನಗೆ ಹೇಳ್ರಿ. ಅಡಿಕೆ ಕೊಡಲ್ಲ, ತೆಂಗು ಅಡಿಕೆ ಇಲ್ಲ. ಮಾವು ಕೊಡ್ತಾರೆ, ಮಾವುಕ್ಕೆ 1,600 ರೂಪಾಯಿ ನೀವು ಕಟ್ಟಿದ್ರೆ ಏನಾದ್ರು ಹೆಚ್ಚು ಕಮ್ಮಿ 20,000 ರೂಪಾಯಿ ಎಕರೆ ಕೊಡಲ್ಲ. ಮಾಮೂಲಿ ಹಣ. ಈಗ ಹೌದು, ರಾಗಿ ಮಾವು ಕಟ್ಬೋದು. ಮಾವು ಚೆನ್ನಾಗಿದೆ. ಮಾವು 30 ಗಂಟೆ ಮಾವು 30 ಗಂಟೆ ಟೈಮ್ ಇದೆ. ಇದು 14 ಕ್ಲಾಸ್ ಡೇಟ್. 30 ಗಂಟೆ ನೀನು ಮಾಡಕ್ಕಾಗಲ್ವಾ? ಅಲ್ಲ, ಬರ ಇರೋದ್ರಿಂದ ಒಂಚೂರು ಎಕ್ಸ್ಟೆನ್ಷನ್ ಕೊಡಿ ಅಂತ ಕೇಳಬೇಕಾಗಿತ್ತು. ಒಂದು 50 ಈಗೆಲ್ಲ ಇವ್ರಿಗೆಲ್ಲ ಏನು ಪರಿಹಾರ ಬರ ಕುಡಿ ಒಂದ ನೋಟ್ ಮಾಡ್ಕೊಳ್ಳಿ. ಸರ್ ಒಂಚೂರು ಒಳಗಡೆ ಅಧಿವೇಶನ ಆರಂಭ ಆಗ್ತಿದೆ ಸರ್. ಇನ್ನೂ ಕೂಡ ಖಾತೆ ಹಂಚಿಕೆ ಆಗಿಲ್ಲ. ಬಿಜೆಪಿ ಅವರು ಕೂಡ ಟೀಕೆ ಮಾಡ್ತಿದ್ದಾರೆ ಸರ್. ಅಲ್ಲ ಸರ್, ಬಿಜೆಪಿ ಅವರು ಟೀಕೆ ಮಾಡ್ತಿದ್ದಾರೆ. ಬಿಜೆಪಿ ಅವರು ಇರೋದೇ ಟೀಕೆ ಮಾಡಕ್ಕೆ, ಜೆಡಿಎಸ್ ನವರು ಇರೋದೇ ಟೀಕೆ ಹೋಗ್ಲಕ್ಕ ಇರೋದವರು. ನಮ್ಗೆ ನಿಮ್ ಮಾಧ್ಯಮದವರು ಹೆಚ್ಚು ಕಡಿಮೆ ಸೇರ್ಸ್ಕೊಂಡು ನಮ್ಗೆ ಸೇರ್ಸ್ಕೊಂಡು ಬೈತಾ ಇದೀರ ನೀವು. ಅಲ್ಲ, ಖಾತೆ ಹಂಚಿಕೆ ಆಗದೆ ಇದ್ರೆ ಏನಂತೆ, ಖಾತೆ ಸರಿಯಾಗಿ ಈಗ ನಿರ್ವಹಣೆ ಮಾಡ್ತಾ ಇಲ್ವಾ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್? ನಾವು ಹುಡುಕ್ತವ್ರೆ, ಮಾಧ್ಯಮದವ್ರ ಹತ್ರ ಸಿಗಾಕೊಳಕ್ ಆಗಲ್ಲ ನಾವು. ಆಯ್ತು, ಇನ್ನೇನು ಇವತ್ತು ಹೇಳೋರಲ್ಲ, ಗುಡ್ ನ್ಯೂಸ್ ಕೊಡ್ತೀನಿ ಅಂತ ಹೇಳೋರು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅಂತ. ನಾನು ಯಾರೋ ಹೇಳಿದ್ ಕೇಳಿದೆ, ಗೊತ್ತಿಲ್ಲ. ಗುಡ್ ನ್ಯೂಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ನೋಡ್ರಿ, ನಮ್ಮ ಜಿಲ್ಲೆನಲ್ಲಿ ಎಲ್ಲದಕ್ಕೂ ನಾನೇ ಮಂತ್ರಿ, ಎಲ್ಲಾ ಇಲಾಖೆಗೂ ನಾನೇ ಮಂತ್ರಿ. ಎಲ್ಲಾ ಇಲಾಖೆನೂ ಸುಭದ್ರವಾಗಿ ನಿರ್ವಹಣೆ ಮಾಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ. ನಮ್ಮ ಜಿಲ್ಲೆನಲ್ಲಿ ನಾನೇ ಮಂತ್ರಿ ಎಲ್ಲದಕ್ಕೂ. ಯಾರು ಕೊಟ್ರು ಉಸ್ತುವಾರಿ ಅಂತಲ್ಲ, ಎಲ್ಲದಕ್ಕೂ ಜವಾಬ್ದಾರಿ ನಾನೇ. ನನ್ನನ್ನೇ ಹೊಣೆಗಾರನಾಗಿ ಮಾಡ್ತಾರೆ ಮುಖ್ಯಮಂತ್ರಿಗಳು. ನಿನಗೆ ಜವಾಬ್ದಾರಿ ಕೊಟ್ಟಿದ್ದೀನಿ, ನೀನು ಮಾಡಬೇಕು ಅಂತ. ನಾನು ಬೇರೆ ಇಲಾಖೆ ಮಂತ್ರಿಗಳ ಮೇಲೆ ಎತ್ತಕ್ಕಾಗಲ್ಲ. ಈಗ ಮೀಟಿಂಗ್ ಮಾಡ್ತಾ ಇದ್ದೀನಿ, ಕೆಡಿಪಿ ಸಭೆಗಳು ಮಾಡ್ತೀನಿ. ಅದನ್ನೆಲ್ಲ ಸರಿ ದಾರಿಗೆ ತತ್ತೀವಿ. ಆಡಳಿತನ ಸ್ವಲ್ಪ ಕೊಂಚ ಏರುಪೇರು ಇರತಕ್ಕಂಥದ್ದು ಸರಿ ಮಾಡ್ತೀವಿ. ಹೊರತಾಗಿ ಮತ್ತೆ ಜೆಡಿಎಸ್ ಬಿಡದಿ ಟೌನ್ಶಿಪ್ 18 ತಾರೀಕು ಬೃಹತ್ ಅಲ್ಲ, ಇದೇನಪ್ಪ, ಎಲ್ಲಿದ್ರಿ ಅವರು? ರಾತ್ರಿ ಎಲ್ಲಿದ್ರಪ್ಪ ನಿಖಿಲ್ ಅಣ್ಣ? ಎಲ್ಲಿ ವಾಸ್ತವ್ಯ ಇದ್ರು? ಮೊನ್ನೆ ಎಲ್ಲಿ ವಾಸ್ತವ್ಯ ಇದ್ರು ಕೇಳಿ? ಅವರು ಜಾಲಿ ಟ್ರಿಪ್ ಮಾಡ್ಕೊಂಡು ಹೋಗಕ್ ಬಂದವ್ರೆ, ಜಾಲಿ ಟ್ರಿಪ್ ಮಾಡ್ಕೊಂಡು ಹೋಯ್ತವ್ರೆ. ಎಲ್ಲಿ ವಾಸ್ತವ್ಯ ಇದ್ರೆ ಹೇಳಪ್ಪ? ಈಗ ಒಬ್ಬ ರೈತರ ಪರವಾಗಿ ಹೋರಾಟ ಮಾಡ್ತಕ್ಕಂಥವ್ರು ಎಲ್ಲಿರ್ಬೇಕು?
ಇದ್ರ ಬಿಡದಿನಲ್ಲಿ ಮಂಜುನಾಥ ಚೌಟ್ರಿ ಇದ್ರ ಎಷ್ಟು ಜನ ಇದ್ರು ಮಂಜುನಾಥ ಚೌಟ್ರಿ ನೀವು ಮಾಧ್ಯಮದವರು ಸರಿ ಇಲ್ಲ. ನೀವು ಹೋಗಿ ರಿಯಾಲಿಟಿ ಚೆಕ್ ಮಾಡಿದ್ರ ಮಲಗಿದಾರ ಇಲ್ಲಿ ಅಂತ ಸುಮ್ಮನೆ ಡವ್ ಮಾಡಕ್ ಬಂದವ್ರೆ, ಡವ್ ಮಾಡ್ಕೊಂಡು ಹೋಗವ್ರೆ. ನಾನು ನೆನ್ನೆನೆ ಹೇಳಿದ್ದೀನಿ, ಪಟ್ಟಾಭಿಷೇಕ ಪಾದಯಾತ್ರೆ ಇದು ಯಾರ್ದು ಸರ್? ಯಾರನ್ನ ಮಾಡಿದ್ರು? ತಾತ ದೇವೇಗೌಡರು ಬಂದು ಯಾರಿಗೆ ಪಟ್ಟಾಭಿಷೇಕ ಮಾಡ್ಬಿಟ್ಟೋದ್ರು? ಕುಮಾರಸ್ವಾಮಿ ಬಂದು ಯಾರಿಗೆ ಪಟ್ಟಾಭಿಷೇಕ ಮಾಡ್ಬಿಟ್ಟೋದ್ರು? ಬಿಜೆಪಿ ಯಾರು ಬಂದಿದ್ರಾ? ಇದ್ರ ಬಿಜೆಪಿಯವರು ಕಾಟಾಚಾರಕ್ಕೆ ಅಶೋಕಣ್ಣ ಬಂದ್ರು, ಒಂದು ಭಾಷಣ ಮಾಡಿದ್ರು, ನಾವು ಸಮ್ಮಿಶ್ರು ಒಗ್ಗಟ್ಟಾಗಿದ್ದೀವಿ ಅಂತ ತೋರ್ಸಕ್ಕೋಸ್ಕರ ಅಶೋಕಣ್ಣ ಬಂದ್ರು, ಭಾಷಣ ಮಾಡಿದ್ರು, ಹೋದ್ರು. ಏನಾಯ್ತು? ಎಲ್ಲಾರು ಬಿಜೆಪಿಯವರು ನೋಡಿದ್ರ ನೀವು? ಪಟ್ಟಾಭಿಷೇಕ ಪಾದಯಾತ್ರೆ ಅಷ್ಟೇ ಇದು. ನಾನು ಒಂದು ಪ್ರಶ್ನೆ ಕೇಳ್ತೀನಪ್ಪ. ನಾವು ನಮ್ಮ ರೈತರು ಪೇಪರ್ಲ್ಲಿ ಆಡ್ ಕೊಟ್ಟಿದ್ರು. ಆಡ್ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ನಾನು ಸಿದ್ಧ ಇದ್ದೀನಿ, ಬರಕ್ಕೆ ಹೇಳಿ. ಆಡ್ ಅಲ್ಲಿ ಏನ್ ತಪ್ಪಿದೆ ಅಂತ ನೀವು ವಿಶ್ಲೇಷಣೆ ಮಾಡಿ. ತಪ್ಪಾಗಿದ್ರೆ ಕೊಟ್ಟಿರ್ತಕ್ಕಂಥವ್ರಿಗೆ ನೀವು ಚಾರ್ಜ್ ಮಾಡ್ಬೇಕು. ಮಾಧ್ಯಮದವರು ಕೊಡ್ಲಿಲ್ಲ ಅಂತಂದ್ರೆ ಅವ್ರಿಗೆ ಹೇಳ್ಬೇಕಲ್ಲ ನೀವು. ಅವ್ರು ಹೇಳಿದ್ನೇ ಕೇಳ್ಕೊಬತ್ತೀರಾ? ಸರ್, ಈಗ ಅವರು ಮೊದ್ಲಿಂದನೂ ಒಂದು ಹೇಳ್ತಿರೋದು ಏನ್ ಗೊತ್ತಾ ಸರ್? ಏನಂತ? ರೆಡ್ ಝೋನ್ ಮಾಡಿದ್ವಿ ರೈತರು ಬೇಡ ಅಂದ್ಮೇಲೆ ಆ ಪ್ರಾಜೆಕ್ಟ್ ಬಿಟ್ಬಿಟ್ಟಿದೀವಿ. ನೀವ್ ಯಾಕೆ ರೆಡ್ ಝೋನ್ ಯಾಕೆ ಬಿಡ್ಲಿಲ್ಲ ರೀ? ರೆಡ್ ಝೋನ್ ಯಾರು ಎಲ್ಲಿ ಬಿಟ್ಟಿದ್ದೀರಾ? ಈಗ ಸದಾನಂದ ಗೌಡ್ರು ಆ ಪ್ರಾಜೆಕ್ಟ್ ಅನ್ನ ರೆಡ್ ಝೋನ್ ಅನ್ನ ತೆಗೆದ್ರಲ್ವಾ? ನೀವು ನಿಮ್ಗೆ ಅಧಿಕಾರ ಬಂತಲ್ಲ, ಅದಕ್ಕೆ ಮುಂಚೆ ತೆಗೆದಿದ್ 4 ನಿಮ್ಗೆ ನೀವು ಮುಖ್ಯಮಂತ್ರಿ ಆದ್ರಲ್ಲಪ್ಪ. ಇವತ್ತು ಯಾವ್ದೋ ಮೀಡಿಯಾದಲ್ಲಿ ನೋಡ್ತಿದ್ದೆ, ಅವ್ನು ಹೇಳಿದ್ದು. ನಾನೇ ಹೋಗಿ ಕೇಳಿದೆ ಬೈರ್ಬಂಗ್ಲಾ ಸರ್ಕಲ್ ಅಲ್ಲಿ, ಇದು ನನ್ನ ಕನ್ಸನ್ ಕೂಸು ಮಾಡ್ತೀನಿ ನಡಿ ಅಂತ ಹೇಳಿ ಕಳ್ಸಿದ್ರು ನನಗೆ ಅಂತ ಅಂದ್ರು. ಆಮೇಲೆ ನೋಡ್ರಿ, ನಾನು ಹೇಳ್ತಾ ಇದ್ದೀನಿ ಮೊದಲಿಂದ, ಒಬ್ಬ ರಾಜಕಾರಣಿಗೆ ನಡೆ ನುಡಿ ಎರಡೂ ಒಂದೇ ಇರಬೇಕು. ಯಾವ್ದು ಅವಕಾಶಕ್ಕೆ ತಕ್ಕಂತೆ ಮಾತಾಡ್ತಕ್ಕಂಥ ಒಂದು ರಾಜಕಾರಣಿ ಅನ್ಸ್ಕೊಳ್ಳಲ್ಲ. ಬಾಲಿಶ ಹೇಳಿಕೆಗಳಲ್ಲ ಅವರವೆಲ್ಲ. ಏನಪ್ಪ ಎಲ್ಲಿ ಪಾದಯಾತ್ರೆ ಮಾಡಿದ್ರು? ಎಲ್ಲಿ ಹೋದ್ರಪ್ಪ? ಯಾವ ರೈತರು ಬಂದಿದ್ರು ಪಾದಯಾತ್ರೆಗೆ? ಯಾರ ಬಸ್ಸಿನ ಕರ್ಕೊಬತ್ತಾರೆ ಕಾಸು ಕೊಟ್ಬಿಟ್ಟು? ನಾನು ಇವತ್ತೊಂದು ಆಗ್ತಾ ಶಿರಾದಿಂದ ಉಗ್ರೇಶ್ ಅಣ್ಣ ಅವರು ನಮಗೆ ಎಲ್ಲಾ ವ್ಯವಸ್ಥೆ ಮಾಡಿ ಪಾದಯಾತ್ರೆ ಕರ್ಕೊಂಡು ಹೋಗಿರೋದಕ್ಕೆ ಅವ್ರಿಗೆ ಧನ್ಯವಾದ ಅಂತ ಹಾಕವ್ರೆ. ಬಸ್ ಮಾಡಿ ಕರ್ಕೊಂಡ್ಬಂದಿರೋದಕ್ಕೆ ಹಾಕ್ಲಾ ನಿಮ್ಗೆ ಆಗ್ತೀನಿ, ನಿಮ್ಗೆಲ್ಲ ನೋಡಿ ಅದನ್ನ. ಸರ್, 2006ರಲ್ಲಿ ಸತ್ಯಶೋಧನಾ ವರದಿಯನ್ನು ಕಾಂಗ್ರೆಸ್ನವರೇ ಕೊಟ್ಟಿದ್ದಾರೆ, ಕಾಗೋಡು ತಿಮ್ಮಪ್ಪನವರ ಅಧ್ಯಕ್ಷತೆಯಲ್ಲಿ. ಅವತ್ತ್ಯಾಕೆ ಕೊಟ್ಟರು ಅನ್ನುವಂತ ಪ್ರಶ್ನೆ ಮಾಡ್ತಾರೆ. ಸತ್ಯಶೋಧನಾ ವರದಿ ಬಂದ ತಕ್ಷಣ ಇವರು ಕುಮಾರಸ್ವಾಮಿ ಅವರು ಕ್ರಮ ತಗೋಬೇಕಾಯ್ತಲ್ಲ, ಯಾಕೆ ತಗೊಳ್ಳಿಲ್ಲ? ತಗೋಬೇಕಾಯ್ತಂಗಾರ ಅವರು ಕುಮಾರಸ್ವಾಮಿ ಅವರು. ಅಲ್ಲ, ಇವರೇ ಅವತ್ತು ಮರ ಮಾಲಿಕೆಗಳಿದೆ ನಾಶ ಆಗಬಾರ್ದು ಅಂತ ವರದಿ ಕೊಡ್ತಾರೆ. ಇವತ್ತು ಯಾಕೆ ಮಾಡ್ತಾರೆ ಯೋಜನೆಯನ್ನ ಅಂತ ಅವ್ರ ಪ್ರಶ್ನೆ. ಯಾರು? ಕುಮಾರಸ್ವಾಮಿ ಅವರು. ನೀವು ಮಾಡೇ ಮಾಡ್ತೀವಿ ಅಂತ ಉತ್ತರ ಕೊಟ್ಟಿದ್ದೀರಲ್ಲ ಹೌಸಲ್ಲಿ. ಇಲ್ಲ ನಾವು ಮಾಡೇ ಮಾಡ್ತೀವಿ, ಅಲ್ಲಿ ಎಲ್ಲ ತುಂಬಾ ಕಲುಷಿತ ಆಗಿದೆ ನೀರು ಅಂತಕ್ಕಂಥ ಉತ್ತರನ ಕೂಡ ಕೊಟ್ಟವ್ರಲ್ಲ ಕುಮಾರಸ್ವಾಮಿ ಅವರು. ಹೌಸಲ್ಲಿ ಕೊಟ್ಟವ್ರ ಉತ್ತರನ. ಯೋಜನೆ ಮಾಡ್ಲಿಕ್ಕೆ ನಿಮ್ಮ ಹತ್ರ ಹಣ ಇಲ್ಲ, ಇದ್ರೆ ಶ್ವೇತಪತ್ರ ಓದಿಸಿ ಅಂತ ಕೇಳ್ತಿದ್ದಾರೆ. ಅವರು ಒಪ್ಪಿಗೆ ಕೊಟ್ರೆ ನಾಳೆಗೆ ಅವ್ರದ್ದು ಅಕೌಂಟ್ ಕಳಿಸ್ತೀವಿ ದುಡ್ಡ. ಅನಿತಾ ಕುಮಾರಸ್ವಾಮಿ ಅವ್ರದ್ದು ಐತಲ್ಲ, ಒಂದೇ ಒಂದು ದಿವಸ ಸಾಕು ನಮಗೆ ಅಕೌಂಟ್ ಕಳಿಸ್ತೀವಿ ದುಡ್ಡ. ಹಣ ಇದು ನೋಡ್ರಿ ಅಪಪ್ರಚಾರ. ಹಣ ಇಲ್ಲ ಇವ್ರ ಹತ್ರ ಅಂತ ಮೊದಲು ಅಪಪ್ರಚಾರ ಮಾಡಿದ್ರು. ನಾವು ಹಣ ಕೊಡೋಕೆ ಶುರು ಮಾಡಿದೀವಿ. ಈಗ ಯಾರ್ಯಾರು ಅರ್ಜಿ ಕೊಡ್ತಾರೋ ಅವ್ರಿಗೆಲ್ಲ ಹಣ ಕೊಡ್ತಾ ಇದೀವಿ. ಊರ್ನ ಒಕ್ಲೆಬ್ಬರಿಸ್ತಾರೆ ಅಂತ ಶುರು ಮಾಡಿದ್ರು. ಆ ಊರ್ನಲ್ಲೇ ಇಂಟ್ಯಾಕ್ಟ್ ಆಗಿ ಇಟ್ಟಿದ್ದೀವಿ. ಅಪಪ್ರಚಾರಕ್ಕೆಲ್ಲ ಉತ್ತರ ಕೊಟ್ಕೊಂಡ್ ಬಂದಿದ್ದೀವಿ. ಈಗ ಹಣ ಇಲ್ಲ ಅಂತ ಹೇಳ್ತಾವ್ರಲ್ವಾ? ಹಣ ತಗೋತೀವಿ ಅಂತ ಅವ್ರ ಅರ್ಜಿ ಕೂಡ ಕೇಳಿ. ಅವ್ರ ಮಗಂದು ಒಂದು ಐತಲ್ಲ 4 ಎಕರೆ, ಅದು ಇಲ್ಲ ಮಗಂದು 4, ಅಕ್ಕಂದು 35 ಒಟ್ಟು. ಆ 31 ಡಿಸ್ಪ್ಯೂಟ್ ಐತೆ. ಅದೇನೋ SC/ST ಏನೋ ಜಮೀನು ಅಂತ ಅದೊಂದು ಡಿಸ್ಪ್ಯೂಟ್ ಕೊಟ್ಟವ್ರೆ. ಇವ್ರ ಮಗಂದು ಕೂಡ ಮಂಜೂರಾತಿ ಆಗೈತಲ್ಲ. ಅವ್ರ ಮೂಲ ನಮ್ಮ ಜಿಲ್ಲೆಯವರಲ್ಲ, ಮೂಲ ಬಂದು ಅವ್ರು ಕನಕಪುರದವ್ರು. ಅವ್ರಿಗೆ ಹೆಂಗ್ ಮಂಜೂರಾತಿ ಆಯ್ತು ಅಂತ ಎನ್ಕ್ವೈರಿ ಮಾಡ್ತಾ ಇದ್ವಿ. ಪರಿಹಾರ ಕೊಡಬಾರದು ಅಂತ ಕೊಟ್ಟಿರೋ ಯಾರಿಗೆ? ಅಂದ್ರೆ ಆ ಜಾಗಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ರೀತಿ. ಹೌದು, ಯಾರೋ ಅರ್ಜಿ ಕೊಟ್ಟವ್ರೆ. ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ನಮಗೆ ಅವ್ರ ಮೂಲ ಮಂಜೂರಾತಿ ಇಲ್ಲಲ್ಲ, ಕನಕಪುರದವ್ರು ಅವರು ಅಂತ. ಇವ್ರದ್ದು SC/ST ಜಮೀನು ಅದು. 79AB ಇಂದನೂ ಕೂಡ ಒಂದ್ಸರಿ ಅದೇನೋ ಇದಾಗಿದೆ, ಸಮಸ್ಯೆ ಆಗಿದೆ ಅಂತ ಅದನ್ನ ಪರಿಶೀಲನೆ ಮಾಡಕ್ಕೆ ಹೇಳಿದ್ವಿ. ಅನಿತಾ ಕುಮಾರಸ್ವಾಮಿ ಅವರ ಪಾತ್ರ ನಿಖಿಲ್ದು ಮೂಲ ಮಂಜೂರಾತಿ ಅಲ್ಲ, ಯಾರೋ ಕನಕಪುರದವ್ರು ಮಂಜೂರಾಗಿದೆ ಅಂತ. ಹೆಂಗ್ ಮಂಜೂರಾಯಿತು ಅಂತ ತನಿಖೆ ನಡೀತಾ ಇರೋದು. ಇವ್ರದ್ದು SC/ST ಜಮೀನು 79AB ನಲ್ಲಿ ಕೂಡ ಒಂದ್ಸರಿ ವಜಾ ಆಗಿ ಪುನಃ ಸರ್ಕಾರ ಅಂತ ಬಂದೈತೆ. ಸರಿಯಾದ ದಾಖಲೆ ಕೊಡದೆ ನೀವು ಹಿಂದೆ ಹೇಳಿದ್ರೆ ತನಿಖೆ ಮಾಡಿಸ್ತೀರಿ. ಅರ್ಜಿ ನೀವು ಕೊಟ್ಟರೆ ತನಿಖೆ ಮಾಡಿಸ್ತೀವಿ. ಥ್ಯಾಂಕ್ ಯು, ಮಾಡಿಸ್ತೀವಿ. ಯಾರು ಅರ್ಜಿ ಕೊಟ್ಟು ತನಿಖೆ ಮಾಡಿಸ್ತೀವಿ. ಇಲ್ಲ, ನಾನು ಅವರಲ್ಲೆಲ್ಲ ಮನವಿ ಮಾಡ್ತೀನಿ. ಸಮಸ್ಯೆ ಬಗೆಹರಿತಾ ಇದೆ. ಎಲ್ಲಾ ಡ್ಯಾಂಗಳು ಕೂಡ ನೀರು ತುಂಬಿದಾವೆ. ನೀರು ತುಂಬಿರೋದ್ರಿಂದ ಏನು ತೊಂದರೆ ಆಗೋದಿಲ್ಲ. ದಯಮಾಡಿ ನಮ್ಮ ವಾಟಾಳ್ ನಾಗರಾಜ್ ಸಾಹೇಬ್ರಿಗೆ ನಾವು ಕೈ ಜೋಡಿಸಿ ಮನವಿ ಮಾಡ್ತೀವಿ, ಅದನ್ನ ವಾಪಸ್ ತಗೋಬೇಕು ಅಂತ ಹೇಳಿ. ಸಂದರ್ಭ ಬಂದಾಗ ಅವ್ರ ಜೊತೆ ನಾವು ಕೂಡ ಕೈ ಜೋಡಿಸ್ತೀವಿ ಹೋರಾಟಕ್ಕೆ. ಆತರ ಏನಾರ ನಮಗೆ ಕೇಂದ್ರ ಸರ್ಕಾರದ ಅನ್ಯಾಯ ಆದಾಗ ನಾವು ರಾಜ್ಯ ಸರ್ಕಾರದವರು ಕೂಡ ಕೈ ಜೋಡಿಸ್ತೀವಿ ಹೋರಾಟಕ್ಕೆ.